ನಾವು ನ್ಯಾಯ ಕೇಳ್ತೀವಲ್ಲ ಅದೇ ತಪ್ಪಾಗೋಗ್ಬಿಟ್ಟಿದೆ. ಹೆಣ್ಮಕ್ಳಿಗಂತೂ ಕೇಳೋಂಗೆ ಇಲ್ಲ. ಪಿಟಿ ಅನ್ಕೊಂಡು ಅವ್ರನ್ನೇ ಗೌರವಿಸ್ಕೊಂಡು ದುಡ್ಡು 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 ಅಂತ ಕನ್ನಡ ಮಾತಾಡಕ್ ಹೋದ್ರೆ ಕಸಾನೇ ಇಸ್ಕೊಳಲ್ಲ. ಬಂದು ಈಗ ಯಶಸ್ವಿ ಆಗುತ್ತೆ ಅಂತ ತಿಳ್ಕೊಂಡು ಈಗ ಎಷ್ಟೋ ಜನನ್ನ ಅಲ್ಲಿ ಇನ್ನ ದಾರಿಲಿ ಬರ್ತಿರೋ ನಮ್ಮ ಇನ್ನ ಕೆಲವು ಸಭೆಯಲ್ಲಿ ಇರೋ ಹೆಣ್ಮಕ್ಳು ಗಂಡ್ಮಕ್ಳನ್ನೆಲ್ಲ ತಡೆದು ಬರಕ್ಕೆ ಬಿಡ್ತಿಲ್ಲ. ಯಾಕೆ ಅಂದ್ರೆ ನಾವು ನ್ಯಾಯ ಕೇಳ್ತೀವಲ್ಲ ಅದೇ ತಪ್ಪಾಗೋಗ್ಬಿಟ್ಟಿದೆ. ಎಲ್ಲ ಬೇರೆ ರಾಜ್ಯದಿಂದ ಬಂದಿರೋರೇ ಮೆರೀತಾ ಇದ್ದಾರೆ, ಅವ್ರದೇ ಅಟ್ಟಹಾಸ. ಕನ್ನಡ ಒಂದು ನಾವಿಲ್ಲಿ ನಮ್ಮ ಒಂದು ನೆಲ ಜಲ ನೀರು ನಿಡಿ ಎಲ್ಲ ನಾವು ಬದುಕ್ತಾ ಇರೋರ್ಗೆ ನಮ್ಗೇನು ಬೆಲೆ ಇಲ್ಲ. ಇಲ್ಲಿ ಹೆಣ್ಮಕ್ಳಿಗಂತೂ ಕೇಳೋಂಗೆ ಇಲ್ಲ. ತುಂಬಾನೇ ಒಂದು ಅನ್ಯಾಯ ಆಗಿದೆ. ಯಾವುದೇ ಒಂದು ಹೆಣ್ಮಗುಗೆ ಗೌರವ ಕೊಟ್ಟು ಒಂದು ಯಾವುದೇ ಒಂದು ಸಭೆಯಲ್ಲಾಗ್ಲಿ ಒಂದು ಯಾವುದೇ ಒಂದು ಫೀಲ್ಡಲ್ಲಾಗ್ಲಿ ಒಂದು ಬೆಲೆ ಇಲ್ಲ. ಎಲ್ಲ ಹೊರಗಿಂದ ರಾಜ್ಯದಿಂದ ಬಂದಿರೋರಿಗೆ ಒಂದು ಎಲ್ಲಾನು ಅವ್ರಿಗೆ ಫಸ್ಟ್ ಒಂದು ಆದ್ಯತೆ ಕೊಡ್ತಾ ಇದ್ದಾರೆ. ಇದ್ಯಾವ ಅನ್ಯಾಯ ಇದನ್ನ ಯಾರು ಕೇಳೋರಿದ್ದಾರೆ? ಅದನ್ನ ಈಗ ಹೋರಾಡೋಣ ಅಂತ ಇವತ್ತು ಎಲ್ಲ ಬರೋಣ ಅಂದ್ರೆ ಅರ್ಧ ಜನ ಇಲ್ಲಿದ್ದೀವಿ, ಅರ್ಧ ಜನ ಇನ್ನು ಬೀದಿಲೇ ಎಲ್ಲ ಅಲ್ಲಲ್ಲೇ ನಿಂತಿದ್ದಾರೆ. ಅದರಿಂದ ನಾನು ಹೇಳೋದು ಫಸ್ಟ್ ಒಂದು ಈ ಕನ್ನಡ ಒಂದು ಏನು ಭಾಷೆ, ಒಂದು ನೆಲ ಜಲ ಮತ್ತೆ ನಮ್ಮ ಒಂದು ಬದುಕು ಫಸ್ಟ್ ನಮಗ ಒಂದು ಆದ್ಯತೆ ಕೊಡಿ. ಯಾಕೆ ನಮ್ಗೆ ಒಂದು ಫಸ್ಟ್ ಏನೇ ಒಂದು ಉದ್ಯೋಗ ಆಗ್ಲಿ, ಒಂದು ಏನೇ ಒಂದು ಕ್ರೀಡೆಗಳಾಗ್ಲಿ, ಏನೇ ಒಂದು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಬೆಲೆ ಕೊಡ್ತಿಲ್ಲ. ಹೊರ ರಾಜ್ಯ ಬಂದಿರೋರ್ಗೆ ಬದುಕಕ್ ಬಿಡ್ತಾ ಇದ್ದಾರೆ. IT BT ಅನ್ಕೊಂಡು ಅವ್ರನ್ನೇ ಗೌರವಿಸ್ಕೊಂಡು ದುಡ್ಡು 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 ಅಂತ ಬೇರೆ ಭಾಷೆಯವ್ರನ್ನೇ ಬೆಲೆ ಕೊಡ್ತಿದಾರಲ್ಲ, ಇದು ಈ ಅನ್ಯಾಯಕ್ಕೆ ಏನ್ ಹೇಳೋದು? ಅದರಿಂದ ಬೆಳಿಗ್ಗೆ ಒಂದು ತಿಪ್ಪೆ ಹಾಕೋದ್ರಿಂದ ಹಿಡಿದು ಒಂದು ಕನ್ನಡ ಮಾತಾಡಕ್ ಹೋದ್ರೆ ಅವನು ಕಸಾನೇ ಇಸ್ಕೊಳಲ್ಲ, ಬರೀ ಹಿಂದಿ. ಮತ್ತೆ ಹೊರಗಡೆ ಒಂದು ದಿನಸಿ ಅಂಗಡಿಗೆ ಹೋದ್ರೆ ಒಂದು ತಮಿಳ್ ಅವನು, ಒಂದು ತರಕಾರಿ ಅಂಗಡಿಗೆ ಹೋದ್ರೆ ಮಲಯಾಳ ಅವನು, ಈ ಕಡೆ ಒಂದು ಚಪ್ಪಲಿ ಅಂಗಡಿಗೆ ಹೋದ್ರೆ ಒಂದು ಮುಸ್ಲಿಂ ಭಾಷೆಯಲ್ಲಿ ಮಾತಾಡ್ತಾನೆ. ಅಂದ್ರೆ ಎಲ್ಲಾರು ಬದುಕಕ್ಕೆ ಒಂದು ರೈಟ್ಸ್ ಇದೆ. ನಾವು ಇಲ್ಲೊಂದು ನ್ಯಾಯವಾಗಿ ಒಂದು ಕೇಳಕ್ ಹೋದಾಗ, ಕನ್ನಡದಲ್ಲಿ ಮಾತಾಡಕ್ ಹೋದಾಗ ಅದಕ್ಕೊಂದು ಬೆಲೆನೇ ಇಲ್ಲ. ಈಗಿದ್ರೆ ಹೆಂಗೆ ನಾವು ಕೂತ್ಕೊಂಡು ಒಂದು ಕೆಲಸ, ಈಚೆ ಕಡೆ ಕೆಲಸ ಕಾರ್ಯ, ಒಂದು ಏನೇ ಒಂದು ಕಾರ್ಯಗಳಿಗೆ ಎಲ್ಲಿ ಹೋಗ್ಬೇಕಾದ್ರೇನು ನಮ್ಮ ಭಾಷೆನೇ ಒಂದು ಅಡ್ಡ ಬಂದ್ಬಿಟ್ಟಿದೆ. ಕನ್ನಡ ಒಂದು ಭಾಷೆ ಮಾತಾಡಕ್ಕೆ ಕಷ್ಟಪಡ್ತಾ ಇದೀವಿ. ಅದರಿಂದ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ನ್ಯಾಯ ಒದಗಿಸಿ ಎಲ್ಲ ನಮ್ಮ ಒಂದು ಕನ್ನಡ ಜನತೆಗೆ ಫಸ್ಟ್ ಆದ್ಯತೆ ಕೊಟ್ಟು ಎಲ್ಲ ಒಂದು ಅನುಕೂಲಗಳು ಕೆಲಸಗಳನ್ನ ನಮ್ಗೆ ಒಂದು ಬರೋಂಗೆ ಮಾಡ್ಕೊಡಿ. ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು ತಮ್ಮಲ್ಲಿ. ಸರ್, ಮೇಡಮ್ ಕನ್ನಡದವರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಕನ್ನಡಕ್ಕೆ ಸಪೋರ್ಟೇ ಇಲ್ಲ ಮೇಡಮ್, ಕನ್ನಡಕ್ಕೆ ಸಪೋರ್ಟೇ ಇಲ್ಲ. ಎಲ್ಲೇ ಬಾತ್ರೂಮ್ಗಲ್ಲಿ ವಾಶ್ರೂಮ್ಗಲ್ಲಿ ಬರೀ ಹಿಂದಿಯವ್ರು ಇಂಗ್ಲೀಷವರು. 2 ರೂಪಾಯಿ ಇತ್ತು, 3 ರೂಪಾಯಿ ಇತ್ತು, 5 ರೂಪಾಯಿ ಇತ್ತು. ಈಗ 10 ರೂಪಾಯಿ ಕಡಿಮೆ ಇಲ್ಲ, 10 ರೂಪಾಯಿ ಕಡಿಮೆ ಇಲ್ಲ. ಈಗ ನಾವೇನೋ ಹೋಗ್ತೀವಪ್ಪ, ಈಗ ವಯಸ್ಸಾಗಿರೋರು ಹೋಗ್ತಾರೆ, ಅವರು ಒಳಕ್ಕೆ ಬಿಡ್ತಾ ಇಲ್ಲ. ಇಡೀ ಕರ್ನಾಟಕ ಎಲ್ಲರೂ ವಾಶ್ರೂಮ್ಗೆ ಹೋಗಿ ಬರೀ 10 ರೂಪಾಯಿ, 2 ರೂಪಾಯಿ 3 ರೂಪಾಯಿ ಬೆಲೆನೇ ಇಲ್ವಾ ಕರ್ನಾಟಕದಲ್ಲಿ? ಕನ್ನಡಕ್ಕೆ ಎಲ್ಲೈತೆ? ಹಿಂದಿ ತಮಿಳು ತೆಲುಗು ಇರೋರಿಗೆ ಕನ್ನಡಕ್ಕೆ ಇದೇ ಇಲ್ಲ. ಈಗ ಏನ್ರಿ ಮಾಡೋದು? ಈಗ ಎಲ್ಲಾ ರೈಟ್ ಹೆಚ್ಕೊಬಿಟ್ಟಾರೆ. ಈಗ ಬಾತ್ರೂಮ್ ಮಾತ್ರ ಬಿಟ್ಟಿದ್ದಾರೆ, 10 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಇಲ್ದರೋರು ಏನ್ರಿ ಮಾಡ್ತಾರೆ? ಹೋಗ್ಬಿಟ್ಟು ರೋಡಲ್ಲಿ ವೀಕ್ ಆಗುತ್ತಾ? ಜೆಂಟ್ಸ್ ಹೋಗ್ತಾರೆ, ಲೇಡೀಸ್ ಏನ್ ಮಾಡ್ತಾರೆ? ಅದಕ್ಕೂ ಒಂದ್ ಇದ್ಬೇಕಿಲ್ವಾ ಸರ್ಕಾರ? ಈಗ ಎಲ್ಲೇ ಹೋದ್ರೂ ಕನ್ನಡಕ್ಕೆ ಇದೇ ಇಲ್ಲ, ಬೆಲೆನೇ ಇಲ್ಲ. ಅಲ್ಲ ಸರ್, ಒಂದು 10 ರೂಪಾಯಿಗೆ ಇಲ್ಲ ಅಂದ್ರೆ ಯಾರೇ ಮಾಡ್ತಾರೆ? 2 ರೂಪಾಯಿ ಇತ್ತು, 3 ರೂಪಾಯಿ ಇತ್ತು ವಾಸರ ಮೇಲೆ, ಈಗ 10 ರೂಪಾಯಿ ಮಾಡಿದ್ದಾರೆ. ಅವ್ರ ಇಂಗ್ಲೀಷು, ಕನ್ನಡನೇ ಇಲ್ಲ. ಪ್ರಶ್ನೆ ಮಾಡಕ್ಕಾರೆ ಕ್ಯಾಜ ಹೋಗ ಅಂತಾರೆ. ಅದು ನಮ್ಗೆ ಹಿಂದಿನೂ ಬರಲ್ತ ಅದು ಅವ್ರಂಗಂದಾಗ. ಇದಕ್ಕೇನ್ರಿ ಮಾಡೋದು ಈಗ ಹೇಳ್ರಿ? ಈಗ ಕರ್ನಾಟಕದಲ್ಲಿ ಈಗ ಅಷ್ಟೋ ತಂದಿ ಕೂರಿಸ್ಲಿ, ಜನ ಮಾಡ್ಲಿ. ಈ ಕರ್ನಾಟಕದಲ್ಲಿ ಗೆಲ್ಬೇಕು ಅಂದ್ರೆ ಮಾಡ್ತಾರೆ. ಎಲ್ಲ ಹಿಂದಿಯವರು ಇವ್ರು ತಂದು ಕೂಡಕೊಂಡ್ರೆ ಕನ್ನಡದವ್ರು ಎಲ್ಲಿ ಹೋಗ್ಬೇಕು ನಾವು? ಈ ಕನ್ನಡನೇ ಬೆಲೆನೇ ಇಲ್ವಾ ಕರ್ನಾಟಕದಲ್ಲಿ? ಇಷ್ಟ ನಾನು ಕೇಳ್ಕೊಳ್ಳೋದು. ಸಿದ್ದರಾಮಯ್ಯನವರೇ ಇದ್ರಲ್ಲಿ ಏನು ವಾಶ್ರೂಮ್ ಮೇಲೆ 10 ರೂಪಾಯಿ ಮಾಡೋದ ತಪ್ಪಿಸಿ ಅಷ್ಟೇ. ಈಗ ಲೇಡೀಸ್ ಒಬ್ರಿಗೆ ಇರುತ್ತೆ, ಒಬ್ರಿಗೆ ಇರಲ್ಲ. ಎಷ್ಟೋ ಜನಕ್ಕೆ ನಾನೇ ಕೊಟ್ಟಿದ್ದೀನಿ, 5 ರೂಪಾಯಿ ಕೊಡೋಕೋರೆ ವಾಪಸ್ ಹಿಂದೆ ತೂದ್ ಎಸ್ತಿದ್ದಾರೆ ಹಿಂದಿಯವರು. ತೂದ್ ಎಷ್ಟಿದ್ದಾರೆ. ಈಗ ನಾವು ಎಷ್ಟೋ ಜನಕ್ಕೆ ನಾನೇ ಕೊಟ್ಟಿದ್ದೀನಿ 5 ರೂಪಾಯಿಗೆ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಇಡೀ ಕರ್ನಾಟಕಕ್ಕೆ ಅದನ್ನ ಮಾಡ್ಕೊಡಿ ಅಷ್ಟೇ. ಈಗ ಹೆಂಗಿತ್ತು? 2 ರೂಪಾಯಿ ಇತ್ತು, 3 ರೂಪಾಯಿ ಇತ್ತು, 5 ರೂಪಾಯಿ ಇತ್ತು, ಅಷ್ಟೇ ಮಾಡ್ರಿ ಸಾಕು. 10 ರೂಪಾಯಿ ಮಾಡಕ್ ಹೋಗ್ಬೇಡ್ರಿ. ಅದೇ ನಂಗೆ ಕೇಳ್ಕೊಳ್ಳೋದು.